ಮತ್ತೆ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥದ್ದು. ಸೈನ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 10ನೇ ತರಗತಿ ಸೈನ್ಸ್ನಲ್ಲಿ ತುಂಬ ಆಕರ್ಷಕವಾಗಿರ್ತಕ್ಕಂಥ ಪ್ರಶ್ನೆಗಳಿದೆ. ಅದನ್ನು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಕನ್ವರ್ಟ್ ಮಾಡಿಕೊಂಡು ಓದಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, 10 ನಿಮಿಷಗಳ ಸುಂದರವಾಗಿರ್ತಕ್ಕಂಥ ಎಪಿಸೋಡಲ್ಲಿ ಸಾಕಷ್ಟು ನಿಮ್ಗೆ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿಸಬೇಕು ಅಂತ ನಂಗೆ ಆಸೆ ಇದೆ. ಉತ್ತರವನ್ನು ಕೂಡ ಹೇಳ್ತಾ ಇದ್ದೇನೆ. ಇಂಗ್ಲೀಷ್ ಮತ್ತು ಕನ್ನಡ ನಾನು ಎರಡೂ ಭಾಷೆ ನಿಮಗೆ ಪ್ರೆಸೆಂಟೇಷನ್ ಮಾಡ್ತೇನೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಇದು ಪರೀಕ್ಷೆಗೆ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಭ್ರೂಣದಲ್ಲಿ ಇರ್ತಕ್ಕಂತಹ ಮಗು ಅದಕ್ಕೆ ತಾಯಿ ಪೋಷಕ ವಸ್ತುಗಳನ್ನು ಆಹಾರವಾಗಿ ಕೊಡುತ್ತೆ ಸ್ನೇಹಿತರೆ. ಯಾವುದರ ಮೂಲಕ ಕೊಡುತ್ತದೆ ಅಂತ ಹೇಳುವಂಥದ್ದು. ಸ್ನೇಹಿತರೆ, ತಾಯಿ ತನ್ನ ಮಗುವಿಗೆ ಪೋಷಕಾಂಶಗಳನ್ನು ಕೊಡುವಂಥದ್ದು ಯಾವುದರ ಮೂಲಕ? ಸ್ನೇಹಿತರೆ, 4 ಉತ್ತರಗಳಿದೆ. ವೆಜೈನಾ ಇದೆ, ಯುಟಿರಸ್ ಇದೆ, ಫೆಲೋಫಿನ್ ಟ್ಯೂಬ್ ಇದೆ, ಪ್ಲಸೆಂಟಾ ಇದೆ. ನಿಮ್ಗೆ ಉತ್ತರ ಗೊತ್ತಿ ಸ್ನೇಹಿತರೆ. ಪ್ಲಸೆಂಟಾ ಅಂತ ಹೇಳುವಂಥದ್ದು ಅತ್ಯಂತ ಕರೆಕ್ಟ್ ಆಗಿರ್ತಕ್ಕಂಥ, ಅತ್ಯಂತ ಸರಿಯಾಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್ ಇನ್ ಫೀಮೇಲ್? ಹೆಣ್ಣಿನಲ್ಲಿ ಒಂದು ತತ್ತಿ ಅಥವಾ ಅಂಡ ಅಂತ ನೀವು ಹೇಳ್ತೀರಿ ಸ್ನೇಹಿತರೆ. ಇದು ಫಲಿತಗೊಳ್ಳದೆ ಹೋದರೆ ಏನಾಗ್ತದೆ ಸ್ನೇಹಿತರೆ? ಏನಾಗ್ತದೆ ಸ್ನೇಹಿತರೆ? ಮ್ಯಾನ್ಸುರೇಷನ್ ಅಕ್ಕರ್ಸ್ ಅಂತ ಹೇಳುವಂಥದ್ದು, ಋತುಸ್ರಾವದಲ್ಲದು ಬಿದ್ದು ಹೋಗುತ್ತೆ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಬೆಳಕು ಪಾಠಕ್ಕೆ ಸಂಬಂಧಪಟ್ಟದ್ದು. ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳಿದೆ. ಉತ್ತರವನ್ನು ನೋಡ್ತಾ ಮುಂದಕ್ಕೆ ಹೋಗೋಣ. ಸೊ ಒನ್ ಆಫ್ ದ ಎಫೆಕ್ಟ್ಸ್ ಆಫ್ ರಿಫ್ರಾಕ್ಷನ್ ಅಮಂಗ್ ದ ಫಾಲೋವಿಂಗ್ ಈಸ್. ಕೆಳಗಿನವುಗಳಲ್ಲಿ ವಕ್ರೀಭವನಕ್ಕೆ ಒಳ್ಳೆಯ ಉದಾಹರಣೆ ಯಾವುದು? ರಿಫ್ರಾಕ್ಷನ್ ಅಂದ್ರೆ ಸ್ನೇಹಿತರೆ ವಕ್ರೀಭವನ. ಬೆಸ್ಟ್ ಉದಾಹರಣೆ ಯಾವುದು? ಫಾರ್ಮೇಷನ್ ಆಫ್ ಇಮೇಜ್ ಇನ್ ಎ ಮಿರರ್ ಅಲ್ಲ. ಅಪಿಯರೆನ್ಸ್ ಆಫ್ ಫ್ಲವರ್ಸ್ ಇನ್ ಡಿಫರೆಂಟ್ ಕಲರ್ಸ್ ಅಲ್ಲ. ದ ಸ್ಕೈ ಅಪಿಯರ್ಸ್ ಬ್ಲೂ ಇನ್ ಕಲರ್. ಯೋಚನೆ ಮಾಡಿ. ದ ಪೆನ್ಸಿಲ್ ಇಮರ್ಸ್ ಇನ್ ವಾಟರ್ ಅಪಿಯರ್ಸ್ ಇಸ್ ಬೆಂಟ್ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದು? ಆಕಾಶ ನೀಲಿ ಆಗುವಂಥದ್ದು ಕಾರಣ ಅಲ್ಲ. ಆಮೇಲೆ ಹೂವಿಗೆ ಬೇರೆ ಬೇರೆ ಬಣ್ಣ ಬರೋದು ಕಾರಣ ಅಲ್ಲ. ಆಮೇಲೆ ಕನ್ನಡಿಯಲ್ಲಿ ಇಮೇಜಸ್ ಕಾಣೋ ಸ್ನೇಹಿತರೆ ಕಾರಣ ಅಲ್ಲ ಸ್ನೇಹಿತರೆ. ಪೆನ್ಸಿಲು ನೀರಲ್ಲಿ ಮುಳುಗಿಸಿದಾಗ ಬೆಂಡ ಕಾಣುತ್ತಲ್ಲ, ಇದು ವಕ್ರೀಭವನಕ್ಕೆ ಒಂದು ಉದಾಹರಣೆ ಅಂತ ಹೇಳುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಫೋಕಲ್ ಲೆಂತ್ ಆಫ್ ಎ ಸ್ಪೆರಿಕಲ್ ಲೆನ್ಸ್. ರಿಪೀಟ್ ಮಾಡ್ತೇನೆ. ಒಂದು ಗೋಳೀಯವಾಗಿರ್ತಕ್ಕಂಥ ಮಸೂರದ ಫೋಕಲ್ ಲೆಂತ್, ಸಂಗಮ ದೂರ ಅಂದ್ರೆ ಏನು? ಸಂಗಮ ದೂರ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕಲ್ ಸೆಂಟರ್ ಅಂಡ್ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಲೆನ್ಸ್. ರಿಪೀಟ್ ಮಾಡ್ತೇನೆ, ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೇನೆ. ಒಂದು ಲೆನ್ಸಿನ ಮಧ್ಯಬಿಂದು ಇದೆಯಲ್ಲ ಸ್ನೇಹಿತರೆ, ಧ್ರುವ ಅಂತ ನೀವು ಹೇಳ್ತೀರಲ್ಲ ಸ್ನೇಹಿತರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಪ್ರಿನ್ಸಿಪಲ್ ಆಕ್ಸಿಸ್ ತನಕ, ಪ್ರಿನ್ಸಿಪಲ್ ಆಕ್ಸಿಸ್ ಇರತಕ್ಕಂತಹ ಫೋಕಸ್ ತನಕ, ಸಂಗಮ ಬಿಂದುವಿನ ತನಕ ಇರತಕ್ಕಂಥ ದೂರವನ್ನ ಸಂಗಮ ದೂರ ಅಂತ ಕರೀತಾರೆ. ಸಂಗಮ ದೂರ ಅಂತ ಕರೀತಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಟೀರಿಯಲ್ಸ್ ಕೆನಾಟ್ ಬಿ ಯೂಸ್ ಟು ಮೇಕ್ ಎ ಲೆನ್ಸ್? ಲೆನ್ಸ್ ಅನ್ನ ಮಾಡಲಿಕ್ಕೆ, ಮಸೂರವನ್ನ ಮಾಡಲಿಕ್ಕೆ ಈ ಕೆಳಗಿನ ಯಾವುದನ್ನ ಬಳಸೋದಿಲ್ಲ? ನೀರು ಸ್ನೇಹಿತರೆ, ನೀರನ್ನ ಬಳಸ್ತಾರೆ, ಗ್ಲಾಸ್ ಅನ್ನ ಬಳಸ್ತಾರೆ, ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ಆದರೆ ಕ್ಲೇಯನ್ನ, ಜೇಡಿ ಮಣ್ಣನ್ನ ಬಳಸಲಿಕ್ಕೆ ಆಗೋದಿಲ್ಲ. ಜೇಡಿ ಮಣ್ಣಿನಿಂದ ಮಸೂರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವೇರ್ ಶುಡ್ ಅನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಟು ಗೆಟ್ ಎ ರಿಯಲ್ ಇಮೇಜ್ ಆಫ್ ದ ಸೈಜ್ ಆಫ್ ದ ಆಬ್ಜೆಕ್ಟ್? ಒಂದು ವಸ್ತುವಿನ ಗಾತ್ರದಷ್ಟೇ ಗಾತ್ರ ಇರತಕ್ಕಂತಹ ಇಮೇಜ್ ಅನ್ನ ಪಡಿಬೇಕು ಅಂತಾದ್ರೆ ಆ ವಸ್ತುವನ್ನ ಮಸೂರದ ಮುಂದೆ ಎಲ್ಲಿಡಬೇಕು? ಪೀನ ಮಸೂರದ ಮುಂದೆ ಎಲ್ಲಿಡಬೇಕು ಅಂತ ಹೇಳುವಂತ ಉತ್ತರ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2F ಎಂಬ ಪ್ಲೇಸ್ ಅಲ್ಲಿ ಇಡಬೇಕು. ಫೋಕಲ್ ಲೆಂತಿನ ಟ್ವೈಸ್. ರಿಪೀಟ್ ಮಾಡ್ತೇನೆ, ಸಂಗಮ ದೂರದ 2 ಪಟ್ಟು ದೂರದಲ್ಲಿ ಇಟ್ಟಾಗ ಮಾತ್ರ ಸರಿಯಾಗಿರ್ತಕ್ಕಂಥ ಗಾತ್ರದ ಇಮೇಜ್ ನಮಗೆ ಸಿಗೋದಂತ ಗೊತ್ತಿರಬೇಕು. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ನಂಗೆ ಅನಿಸ್ತಾ ಇದೆ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪೊಸಿಷನ್ ಆಫ್ ದ ಇಮೇಜ್ ಅಬ್ಟೈನ್ಡ್ ಬೈ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ಅನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಎಟ್ F1. F1 ಎಂಬ ಬಿಂದುವಿನಲ್ಲಿ, ಸಂಗಮ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬ ಸ್ನೇಹಿತರೆ ಹೇಗಿರ್ತದೆ? 2F1 ನಲ್ಲಿ ಉಂಟಾಗತ್ತಾ? ಇಲ್ಲ. F2 ನಲ್ಲಿ ಉಂಟಾಗತ್ತಾ? ಇಲ್ಲ. 2F2 ನಲ್ಲಿ ಉಂಟಾಗ ಸ್ನೇಹಿತರೆ ಅಲ್ಲ. ಸ್ನೇಹಿತರೆ, ಸರಿಯಾಗಿರ್ತಕ್ಕಂಥ ಉತ್ತರ ಎಟ್ ಇನ್ಫಿನಿಟಿ. ಸ್ನೇಹಿತರೆ, ಎಫ್ ಬಿಂದುವಲ್ಲಿ ಯಾವತ್ತು ವಸ್ತುವನ್ನಿಟ್ಟಾಗ ಅನಂತ ದೂರದಲ್ಲಿ ವಸ್ತುವಿನ ಇಮೇಜ್ ಉಂಟಾಗ್ತದೆ. ದ ಆನ್ಸರ್ ಇಸ್ ಎಟ್ ಇನ್ಫಿನಿಟಿ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಳಕಿನ ಒಂದು ಕಿರಣವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ, ಟ್ರಾನ್ಸ್ಪರೆಂಟ್ ಮಾಧ್ಯಮದಿಂದ ಇನ್ನೊಂದು ಟ್ರಾನ್ಸ್ಪರೆಂಟ್ ಮಾಧ್ಯಮಕ್ಕೆ ಹೋಗುವಾಗ ಬೆಳಕು ಬೆಂಡ್ ಆಗುತ್ತಲ್ಲ ಸ್ನೇಹಿತರೆ, ಬೆಳಕಿನ ಕಿರಣ ಬೆಂಡ್ ಆಗುತ್ತಲ್ಲ ಸ್ನೇಹಿತರೆ, ಇದನ್ನ ಏನಂತ ಕರೀತಾರೆ? ಸ್ನೇಹಿತರೆ, ಬೆಳಕಿನ ಕಿರಣ ಬೆಂಡ್ ಆಗೋದನ್ನು ರಿಫ್ರಾಕ್ಷನ್ ಅಂತ ಕರೀತಾರೆ. ವಕ್ರೀಭವನ ಅಂತ ಕರೀತಾರೆ. ವಕ್ರೀಭವನ ಅಂತ ಕರೀತಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಬಾರಿ ಪರೀಕ್ಷೆ ಬಂದಿರತಕ್ಕಂಥದ್ದು.
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 4 ಮೀಡಿಯಂ ಕೊಟ್ಟಿದ್ದಾರೆ, ವಕ್ರೀಭವನ ಸೂಚ್ಯಂಕವನ್ನ ಕೊಟ್ಟಿದ್ದಾರೆ. ಎದು 1.31 ಇದೆ, ಬಿದು 1.65 ಇದೆ, ಸಿದು 1.44 ಇದೆ, ಡಿದು 1.50 ಇದೆ. ಇದರಲ್ಲಿ ಯಾವುದರಲ್ಲಿ ಬೆಳಕಿನ ವೇಗ ಅಂತ ಸ್ನೇಹಿತರೆ ಕಡಿಮೆ ಇದೆ, ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಮೀಡಿಯಾ ದ ವೆಲಾಸಿಟಿ ಆಫ್ ಲೈಟ್ ಇಸ್ ಮಿನಿಮಮ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಕಡಿಮೆ ಇರ್ತಕ್ಕ, ನಿಮ್ಗೆ ಗೊತ್ತಿರಬೇಕು, ವಕ್ರೀಭವನ ಸೂಚ್ಯಂಕ ಜಾಸ್ತಿ ಆದಷ್ಟು ಬೆಳಕಿನ ವೇಗ ಸ್ಲೋ ಆಗ್ತದೆ. ಸೊ 1.65 ಏನಿದೆ, ಬಿ 1.65 ಸ್ನೇಹಿತರೆ ಬಿ ಇದೆಯಲ್ಲ, ಅಲ್ಲಿ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇದೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅತ್ಯಂತ ಈಸಿ ಆಗಿರತಕ್ಕಂಥ ಪ್ರಶ್ನೆ ಅಂತ ನನಗೆ ಅನಿಸ್ತಾ ಇದೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಕಷ್ಟು ಒಳ್ಳೆ ಪ್ರಶ್ನೆಗಳು ನಮ್ಮನ್ನು ಕಾಯ್ತಾ ಇದೆ. The preserved traces of the living organisms are called. ಸೊ ಭೂಮಿಯ ಅಡಿಯಲ್ಲಿರ್ತಕ್ಕಂತಹ ಸಸ್ಯಗಳ ಅವಶೇಷಗಳನ್ನ, ಪ್ರಾಣಿಗಳ ಅವಶೇಷಗಳನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ? ಅವುಗಳನ್ನ ಫಾಸಿಲ್ಸ್ಗಳು ಅಂತ ಕರೀತಾರೆ. ಕನ್ನಡದಲ್ಲಿ ಅದನ್ನ ಪಳೆಯುಳಿಕೆಗಳು ಅಂತ ಕರೀತಾರೆ. ಫಾಸಿಲ್ಸ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಮನ ಕಾಯ್ತಾ ಇದೆ, ಚಂದ ಪ್ರಶ್ನೆ ಇದು. ಸೊ ಒಂದು ಮಗುವಿನ ಲಿಂಗ ಅಥವಾ ಸೆಕ್ಸ್ ಅಂತ ಹೇಳುವಂತದ್ದು ಇಸ್ ಡಿಟರ್ಮಿನ್ಡ್ ಬೈ ಡ್ಯಾಶ್. ಒಂದು ಮಗು ಗಂಡಾಗ್ಬೇಕಾ ಹೆಣ್ಣಾಗ್ಬೇಕು ಡಿಸೈಡ್ ಮಾಡುವಂತದ್ದು ಯಾವುದು? 4 ಉತ್ತರವನ್ನು ಓದಿ ಹೇಳ್ತೇನೆ. ಟೆಂಪರೇಚರ್ ಎಟ್ ವಿಚ್ ಫರ್ಟಿಲೈಸೇಷನ್ ಅಕರ್ಸ್, ಆಮೇಲೆ ಜೆನೆಟಿಕ್ ಮೆಟೀರಿಯಲ್ ಆಫ್ ದ ಪ್ರೆಸೆಂಟ್ ಇನ್ ಸ್ಪರ್ಮ್, ಆಮೇಲೆ ಸಿ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದ ಓವಮ್, ಆಮೇಲೆ ಟೆಂಪರೇಚರ್ ಎಟ್ ವಿಚ್ ಎಂಬ್ರಿಯೋ ಇಸ್ ಡೆವಲಪಿಂಗ್. 4 ಉತ್ತರವನ್ನ ಕೊಟ್ಟಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಒಂದು ಮಗು ಹೆಣ್ಣಾಗ್ಬೇಕಾ ಗಂಡಾಗ್ಬೇಕು ಡಿಸೈಡ್ ಮಾಡುವಂತದ್ದು ಸ್ಪರ್ಮ್ ಅಂದ್ರೆ ಪುರುಷ ಪ್ರಭಾವ. ಮೆಟೀರಿಯಲ್ ಪ್ರೆಸೆಂಟ್ ಇನ್ ದ ಸ್ಪರ್ಮ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ, ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಇಂತಹ ಪ್ರಶ್ನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಇದನ್ನು ಮಕ್ಕಳು ಪ್ರೀತಿಯಿಂದ ಕಲಿಬೇಕು ಅಂತ ನಾನು ಆಸೆ ಪಡ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಕ್ವಶನ್ ನಮ್ಮನ್ನು ಕಾಯ್ತಾ ಇದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. The xylem in the plants are responsible for. Xylem in the plants is responsible for. Xylem ಏನ್ ಕೆಲಸ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಟ್ರಾನ್ಸ್ಪೋರ್ಟ್ ಆಫ್ ಫುಡ್, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಟ್ರಾನ್ಸ್ಪೋರ್ಟ್ ಆಫ್ ಅಮೈನೋ ಆಸಿಡ್ಸ್. ನಿಮಗೆಲ್ಲ ಸ್ನೇಹಿತರೆ ಗೊತ್ತಿದೆ, xylem ಅಂತ ಹೇಳುವಂತದ್ದು ನೀರನ್ನ ಸಾಗಿಸುವಂತ ಒಂದು ಅಂಗಾಂಶ ಅದು. ಸೊ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ನಂಗೆ ಅನಿಸ್ತಾ ಇದೆ ಸ್ನೇಹಿತರೆ. ಈ ರೀತಿಯ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತಾ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ತುಂಬಾ ಸುಂದರವಾಗಿರ್ತಕ್ಕಂಥ ಪ್ರಶ್ನೆ ಗಮನ ಕಾಯ್ತಾ ಇದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸ್ನೇಹಿತರೆ ಎಷ್ಟು ಕಂಬ ಸಾಲುಗಳಿದೆ ಮತ್ತು ಎಷ್ಟು ಅಡ್ಡ ಸಾಲುಗಳಿದೆ? ಸ್ನೇಹಿತರೆ ಎಷ್ಟು ಗ್ರೂಪ್ಗಳಿದೆ ಮತ್ತು ಎಷ್ಟು ಪೀರಿಯಡ್ಗಳಿವೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿದೆ, ಗುಂಪುಗಳು ಅಥವಾ ಗ್ರೂಪ್ಗಳಂತ ಇದ್ರೆ ಕಂಬ ಸಾಲುಗಳು 18 ಕಂಬ ಸಾಲುಗಳಿದೆ. ಆಮೇಲೆ ಪೀರಿಯಡ್ ಅಂದ್ರೆ ಸ್ನೇಹಿತರ ಆವರ್ತಗಳು ಖಂಡಿತವಾಗಿ ಸ್ನೇಹಿತರೆ 7 ಅಡ್ಡ ಸಾಲುಗಳಿವೆ. 18 ಕಂಬ ಸಾಲುಗಳು, 7 ಅಡ್ಡ ಸಾಲುಗಳಿವೆ ಅಂತ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಬರೋಣ. ಎಟಾಮಿಕ್ ಸೈಜ್, ಪರಮಾಣು ಗಾತ್ರ ಅಂದ್ರೆ ಏನು ಸ್ನೇಹಿತರೆ? ಪರಮಾಣು ಗಾತ್ರ ಅಂತ ಹೇಳಿದ್ರೆ ಪರಮಾಣುವಿನ ನ್ಯೂಕ್ಲಿಯಸ್ ನಿಂದ ಸ್ಟಾರ್ಟ್ ಮಾಡಿಕೊಂಡು ಔಟರ್ ಮೋಸ್ಟ್ ಆರ್ಬಿಟ್ ತನಕ ಇರತಕ್ಕಂಥ ಡಿಸ್ಟೆನ್ಸು. ಪರಮಾಣು ಸ್ನೇಹಿತರೆ ನ್ಯೂಕ್ಲಿಯಸ್ ಇಂದ ಸ್ಟಾರ್ಟ್ ಮಾಡಿಕೊಂಡು ಅತ್ಯಂತ ಹೊರಗಿನ ಕಕ್ಷೆ ಇರತಕ್ಕಂಥ ದೂರವನ್ನ ಸ್ನೇಹಿತರೆ ಪರಮಾಣು ಗಾತ್ರ ಅಥವಾ ಅಟಾಮಿಕ್ ಸ್ನೇಹಿತರೆ ಸೈಜ್ ಅಂತ ಕರೀತಾರೆ ಸ್ನೇಹಿತರೆ. ಯಾರನ್ನ ಜೆನೆಟಿಕ್ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ? ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಆನ್ಸರ್ ಇಸ್ ಗ್ರಿಗರ್ ಮೆಂಡಲ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆನ್ಝೀನ್ ನ ಅಣುಸೂತ್ರವನ್ನ ಬರೆಯಿರಿ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಬೆನ್ಝೀನ್. C6 ಮತ್ತು H6 ಅಂತ ಹೇಳುವಂತದ್ದು ಬೆನ್ಝೀನ್ ನ ಅಣುಸೂತ್ರ ಅಂತ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ತುಂಬಾ ಈಸಿ ಇದೆ. ಯಾವ ಮೆಷಿನ್ ಮೆಕ್ಯಾನಿಕಲ್ ಎನರ್ಜಿಯನ್ನ ಇಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತದೆ? ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಸ್ನೇಹಿತರೆ ಪರಿವರ್ತನೆ ಮಾಡುವಂತಹ ಸಾಧನ ಯಾವುದು ಸ್ನೇಹಿತರೆ? ಅದಕ್ಕೆ ಉತ್ತರ ಖಂಡಿತವಾಗಿ ಜನರೇಟರ್ ಅಥವಾ ವಿದ್ಯುತ್ ಜನಕ ಸ್ನೇಹಿತರೆ. ಯಾವ ಸಾಧನವು ಇಲೆಕ್ಟ್ರಿಕಲ್ ಶಕ್ತಿಯನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತದೆ, ಉಲ್ಟಾ ಕೆಲಸವನ್ನ ಮಾಡುತ್ತದೆ ಸ್ನೇಹಿತರೆ? ಉತ್ತರ ಅದಕ್ಕೆ ಖಂಡಿತವಾಗಿ ಮೋಟಾರ್ ಅಂತ ನಿಮಗೆ ಗೊತ್ತಿರಬೇಕು. ಆ ವ್ಯತ್ಯಾಸವನ್ನ ಗಮನಿಸಿಕೊಂಡಾಗ ಚಂದ ನಿಮ್ಗೆ ಆನ್ಸರ್ ಮಾಡಿ ಸುಲಭ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. ಡೈನಮೋವನ್ನ ಕಂಡು ಹಿಡಿದಿರತಕ್ಕಂಥ ವಿಜ್ಞಾನಿ ಯಾರು? ಮೈಕೆಲ್ ಫ್ಯಾರಡೆ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಸ್ನೇಹಿತರೆ. ಈ ರೀತಿಯಾಗಿ ಸೈನ್ಸಿನ ಪ್ರಶ್ನೆಗಳನ್ನ ಕಲಿತಾ ಮುಂದಕ್ಕೆ ಹೋಗೋಣ. ಒಂದಕ್ಕಿಂತ ಒಂದು ಅದ್ಭುತವಾದ ಆಸಕ್ತಿ ಇರ್ತಕ್ಕಂಥ ಪ್ರಶ್ನೆಗಳು ನಮ್ಮನ್ನ ಕಾಯ್ತಾ ಇದೆ. ಸಾಕಷ್ಟು ಕ್ವಶನ್ಸ್ ಇನ್ನೂ ಬರ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಭೇಟಿಯಾಗೋಣ.